ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿರೋದು ಎಷ್ಟು ಖುಷಿ ಕೊಟ್ಟಿದೆ? ನನಗೆ ಹೇಳೋಕ್ಕೆ ಆಗ್ತಿಲ್ಲ. ನನಗೆ ನಾನು ಫಸ್ಟ್ ಟೈಮ್ ಹೇಳ್ದಂಗೆ ಇಷ್ಟು ಅದ್ಧೂರಿಯಾಗಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಆಗಿದೆ ಇದೇ ಮೊದಲನೇ ಬಾರಿ. ನಾನು ನನ್ನ ತಂದೆ ತಾಯಿಗೆ ಈಗಲೂ ನಾನು ಅವರ ಮಗು ಪುಟ್ಟು ಮಗುನೇ. ಸೊ ಅವರಿಬ್ಬರು ಫಸ್ಟ್ ಟೈಮ್ ನನಗೆ ಈಗಲೂ ಕೂಡ ಒಂಥರ ಕಷ್ಟ ಆಗುತ್ತೆ. ಅವರಿಬ್ಬರು ನಾನು ಅಕ್ಕಪಕ್ಕದಲ್ಲಿ ನಿಂತು ನಾನು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ನಾನು ಪುಟ್ಟು ಮಗು ಇದ್ದಾಗ ನನ್ನ ಜೊತೆ ಅಕ್ಕಪಕ್ಕ ನಿಂತಿದ್ದವರೇ ಅವರು. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಇಷ್ಟು ವರ್ಷ ಯಾವತ್ತೂ ನಮ್ಮ ತಂದೆ ತಾಯಿನ ನಾನು ಎಲ್ಲೂ ಯಾವ ವೇದಿಕೆಯಲ್ಲೂ ಪರಿಚಯ ಮಾಡಿರಲಿಲ್ಲ. ಸೊ ಮೊದಲನೇ ಬಾರಿ ನಮ್ಮ ತಂದೆ ತಾಯಿ ಜೊತೆ ನಾನು ಈ ಒಂದು ವೇದಿಕೆನ ಹಂಚ್ಕೊಂಡಿದ್ದು ನನ್ನ ಹುಟ್ಟಿದಬ್ಬ ದಿನ, ಅವ್ರು ಜನ್ಮ ಕೊಟ್ಟಿದ್ದ ದಿನ, ನನ್ನ ತಾಯಿ ಜನ್ಮ ಕೊಟ್ಟಿದ್ದ ದಿನ ಇವತ್ತು. ಸೊ ಅದೊಂಥರ ತುಂಬಾ ಕಷ್ಟ ಆಯಿತು ಅವರಿಬ್ಬರ ಜೊತೆ ನನಗೆ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಗಳು ಬಂತು ನನಗೆ. ಜೊತೆಗೆ ಇಷ್ಟು ಅದ್ಧೂರಿಯಾಗಿ ಎಲ್ಲ ಫ್ಯಾನ್ಸು, ಓ ಮೈ ಗಾಡ್, ಅಂದ್ಕೊಂಡಿರಲಿಲ್ಲ ಅಷ್ಟು ಪ್ರೀತಿ ಆ್ಯಂಡ್ ಅವರ ವಿಶಸ್ ಇವತ್ತು ನಂಗೆ ಇಷ್ಟು ಸಿಗತ್ತೆ ಅಂತ. ಜೊತೆಗೆ ನೀವು ಎಲ್ಲರೂ ಐ ನೋ ಲೈಕ್ ಎಲ್ಲರೂ ಬೇಗ ಬಂದು ವೆಯ್ಟ್ ಮಾಡಿ, ಐ ಹೋಪ್ ನೀವು ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ, ಮಾಧ್ಯಮದವರು ಆಗಿರ್ಬೋದು, ಇಲ್ಲ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು, ನೀವು ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಒಂದು ಬರ್ತಡೆಗೆ ಬಂದು ನೀವು ಎಲ್ಲರೂ ನನಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಈ ವರ್ಷ ಅಭಿಮಾನಿಗಳಿಗೆ ಯಾವ ಗುಡ್ ನ್ಯೂಸ್ ಕೊಡ್ತಾರೆ? ಅದೇ 3 ಸಿನಿಮಾದು ನನ್ನ ಲುಕ್ ರಿವೀಲ್ ಆಗಿರಲಿಲ್ಲ. ಸೊ ಅಯೋಗ್ಯ ತಂಡದಿಂದ ಎಲ್ರಿಗೂ ಗೊತ್ತಿದೆ ಆ ಲುಕ್ ಇಟ್ಸ್ ಅ ಕಂಟಿನ್ಯೂಯೇಷನ್ ಅಂತ. ಸೊ ಕಲ್ಟಲ್ಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ಏನು ಪಾತ್ರ ಏನು ಅಂತ. ಸೊ ಅನಿಲ್ ಸರ್ ಅವ್ರು ಬಂದು ಅವರ ಒಂದು ಚಿತ್ರದ ನನ್ನ ಪಾತ್ರನ ಆ ಒಂದು ಲುಕ್ ರಿವೀಲ್ ಮಾಡಿ, ಜೊತೆಗೆ ಸಿನಿಮಾದ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ. January 23rd ರಿಲೀಸ್ ಆಗ್ತದೆ, 2026. ಅದೊಂದು ಖುಷಿ ವಿಚಾರ. ಸೊ ಬೆಳಗ್ಗೆ ಅದೇ 3ನೇ ತಾರೀಕು ಬೆಳಗ್ಗೆ ಲ್ಯಾಂಡ್ ಲಾರ್ಡ್ ಏನೋ ಒಂದು ಸರ್ಪ್ರೈಸ್ ಇದೆ ಅಂತೆ, ನನಗೆ ಗೊತ್ತಿಲ್ಲ. ಸೊ 3 ಸಿನಿಮಾ ನನಗೆ ತುಂಬಾ ಹತ್ತಿರ ಆಗಿರುವಂಥ ಒಂದು ಸಿನಿಮಾ. ಬಿಕಾಸ್ ಅಯೋಗ್ಯ ಆಲ್ರೆಡಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಹೊಂದಿರುವಂಥ ಸಿನಿಮಾ, ಆ್ಯಂಡ್ ಕಲ್ಟ್ ಮೊದಲನೇ ಬಾರಿಗೆ ಇಡೀ ತಂಡ ಜೊತೆಗೆ ಅಸೋಸಿಯೇಷನ್ ಆ್ಯಂಡ್ ವಂಡರ್ಫುಲ್ ಪಾತ್ರ ಸಿಕ್ಕಿದೆ ನನಗೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಹೇಳೋದೇ ಬೇಕಾಗಿಲ್ಲ. ಐ ಆಮ್ ಎಕ್ಸೈಟೆಡ್. ಐ ಹೋಪ್ ನೀವೆಲ್ಲರೂ ಅದು ಲುಕ್ ನೋಡಾದಮೇಲೆ ನನಗೆ ನೀವು ಪ್ರಶ್ನೆ ಮಾಡೋದಲ್ಲ, ನಾನೇ ನಿಮಗೆ ಪ್ರಶ್ನೆ ಮಾಡ್ತೀನಿ ಹೇಗೆ ಅನಿಸ್ತು ಅಂತ. ಸೊ ಸೊ ಇವಾಗ ಅದ್ರದ್ದು ಕಲ್ಟದೊಂದು ಲುಕ್ ರಿವೀಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಸಿಗರೇಟ್ ಎಲ್ಲ ಹಿಡಿದಾರೆ. ಎಷ್ಟಕ್ಕೆ ಸಿಗರೇಟ್? ಅದ್ರಲ್ಲಿ ಸಿಗರೇಟ್ ಸುಮ್ಮನೆ ಇಟ್ಕೊಂಡಿರೋದು, ಅದು ಗ್ರಾಫಿಕ್ಸ್ ಸ್ಮೋಕ್ ಹೋಗಿರೋದು, VFX ಅಲ್ವಾ? ಹಾಂ, ಅದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಸುಮ್ಮನೆ ಅದು ಅಲ್ಲ, ಅಭ್ಯಾಸ ಇರೋದಿಲ್ಲ. VFX ಅಲ್ಲಿ ಆ ಸ್ಮೋಕ್ ಇದು ಮಾಡಿರೋದು ಅಷ್ಟೇ. ನಾನು ಸುಮ್ಮನೆ ಇಟ್ಕೊಂಡಿದ್ದು. ನಾನು ಯಾಕೆ ಸ್ಮೋಕ್ ಮಾಡಿ? ಐ ಡೋಂಟ್ ಸ್ಮೋಕ್. ಅಪ್ಪ ಅಮ್ಮ ಏನು ಗಿಫ್ಟ್ ಕೊಟ್ಟರು? ಅಪ್ಪ ಅಮ್ಮ ಆ್ಯಕ್ಚುಲಿ ನನಗೆ ಜಾಮೂನ್ ಮಾಡಿದ್ದಾರೆ, ಸರ್ಪ್ರೈಸಾಗಿ ಜಾಮೂನ್ ಮಾಡಿದ್ರು. ನಂಗೆ ತುಂಬಾ ಇಷ್ಟ ಜಾಮೂನ್. ಆ್ಯಂಡ್ ನಮ್ಮ ತಂದೆ ತಾಯಿನೇ ಮಾಡಿರೋದು, ಬಿಕಾಸ್ ಇಬ್ಬರು ಕೂಡ ತುಂಬ ವಂಡರ್ಫುಲ್ ಶೆಫ್. ಸೊ ಇಬ್ಬರು ಸೇರಿ ಮಾಡಿರೋವಂಥದ್ದು. ಆ್ಯಂಡ್ ಅದೇ ಗಿಫ್ಟ್ ನನಗೆ. ಅವರು ನನ್ನ ಜೊತೆ ಇವತ್ತು ಪಕ್ಕದಲ್ಲಿದ್ದಿದ್ದೇ ಗಿಫ್ಟು. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಟೀಮ್ಗೆ. ಅದು ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಅರೇಂಜ್ ಮಾಡಿ, ಆರ್ಗನೈಸ್ ಮಾಡಿದ್ದಕ್ಕೆ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನನ್ನ ಉಸಿರಿರೋ ತನಕ ಕೂಡ ದರ್ಶನ್ ಸರ್ ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂದ್ಬಿಟ್ಟು. ಒಂದು ಕಡೆ ನಿಮ್ಮ ಅಭಿಮಾನಿಗಳು, ಅದರ ಜೊತೆಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ನಿಮ್ಮ ಬರ್ತ್ಡೇ ಬಂದು ಸ್ಪೆಷಲ್ ವಿಶಸ್. ಅಂದರೆ ಕರ್ನಾಟಕ ಸಾಮಾನ್ಯವಾಗಿ ಮಿಡ್ನೈಟಲ್ಲಿ ಹೀರೋಗಳಿಗೆ ಇಂಥ ಒಂದು ಕ್ರೇಜ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಹೀರೋಯಿನ್ ಆ್ಯಸ್ ಎ ಹೀರೋಯಿನ್ ಆದಮೇಲೆ ಸೊ ನಿಮಗೆ ಸಿಕ್ಕಿರುವಂಥ ಒಂದು ಪ್ರೀತಿ, ಅದಕ್ಕೆ ಏನು ಹೇಳ್ತೀರಾ ಅಂತ? ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 3ನೇ ತಾರೀಕು ನನಗೆ ಈ ಭೂಮಿಗೆ ನನಗೆ ಜನ್ಮ, ಅವನ ಪರ್ಮಿಷನ್ ಕೊಟ್ಟು, ಆಮೇಲೆ ಅಮ್ಮನ ಪರ್ಮಿಷನ್ ತೊಗೊಂಡು ನಾನು ಭೂಮಿಗೆ ಬಂದಿರೋದು. ನನ್ನ ಉಸಿರು ಆಡೋಕ್ಕೆ ಸ್ಟಾರ್ಟ್ ಆಗಿರೋಂಥ ದಿನ ಇವತ್ತು. ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಅವತ್ತು ಹ್ಞೂ ಅಂದಿಲ್ಲ ಅಂದಿದ್ದರೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಇವತ್ತು ಜನ್ಮ ತೊಗೊಳ್ತಾನೆ ಇರಲಿಲ್ಲ. ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದರ್ ಫಾರ್ ಗಿವಿಂಗ್ ಬರ್ತ್ ಟು ಮೀ. ಅದಾದಮೇಲೆ ಆ್ಯಂಡ್ ಈ ಹುಟ್ಟಿದಬ್ಬ ಫ್ಯಾನ್ಸ್ಗೋಸ್ಕರ ಆ್ಯಂಡ್ ನನ್ನ ಕುಟುಂಬ ಹಿಂದೆ ಇದೆ. ನನ್ನ ಅಪ್ಪ ಅಮ್ಮ ಜೊತೆಗೆ ಇವರೆಲ್ಲರೂ ನನ್ನ ಕುಟುಂಬ. ಸೊ ಅವ್ರಿಗೋಸ್ಕರ ಎಲ್ಲ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಅವರ
ಫ್ಯಾನ್ಸ್ಗಳೆಲ್ಲ ನನ್ನನ್ನು ಇಷ್ಟಪಡ್ತಿದ್ದಾರೆ. ಅಷ್ಟು ಈಸಿ ಅಲ್ಲ ಇಷ್ಟು ವರ್ಷ ಬಂದಿರೋದು ನಾನು. ಸೊ ಇವತ್ತು ಇಷ್ಟು ಪ್ರೀತಿ ಅವ್ರು ನನಗೆ ಕೊಡ್ತಿದ್ದಾರೆ ಅಂದರೆ ಫಾರ್ ಎವರ್ ನಾನು ನನ್ನ ತಂದೆ ತಾಯಿ ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬ ಗ್ರೇಟ್ಫುಲ್ಲಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. 100% ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಯಾ